ಸಿದ್ದರಾಮಯ್ಯನವರು ಇವತ್ತು ಬಜೆಟನ್ನು ಮಂಡಿಸಿದ್ದಾರೆ. ಆ ಬಜೆಟ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರಿದ್ದಾರೆ. ಅವರನ್ನು ಪ್ರಶ್ನಿಸೋದಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿಂದ ಪ್ರತಿನಿಧಿಗಳನ್ನು ನಾವು ಕರೆಸಿದ್ದೀವಿ. ಸರ್ಕಾರಕ್ಕೆ ಅಭಿನಂದನೆ ಅಂತೂ ಹೇಳ್ತೀನಿ. ಮಹಿಳಾ ಉದ್ಯಮಿಗಳು ಇವತ್ತು ಎಷ್ಟರ ಮಟ್ಟಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದಕ್ಕೆ ಇತ್ತೀಚೆಗೆ ರಾಜ್ಯ ಸರ್ಕಾರನೂ ಅದ್ರ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದು, ಒಂದು ದೊಡ್ಡ ಪಾರ್ಕ್ ಮಾಡ್ತೀವಿ ಮಹಿಳಾ ಉದ್ಯಮಿಗಳಿಗೆ ಅಂತ ಹೇಳಿ. ಆ ವಿಚಾರದಲ್ಲಿ ನಾವು ಸಂತೋಷವಾಗಿದ್ದೀವಿ ಮಹಿಳಾ ಉದ್ಯಮಿಗಳು. ಆದರೆ ನನಗೆ ಮಹಿಳಾ ಉದ್ಯಮಿನ ಪಕ್ಕಕ್ಕೆ ಇಟ್ಬಿಡ್ತೀನಿ ಒಂದು ನಿಮಿಷ. ಬರೀ ಮಹಿಳೆಯಾಗಿ ಅಥವಾ ಒಬ್ಬ ನಾಗರಿಕಳಾಗಿ ನಾನು ಗಮನಿಸ್ತಾ ಇದ್ದೆ ಓವರಾಲ್ ಏನಿದೆ ಅನ್ನೋಂಥದ್ದನ್ನು. ಬಹುಶಃ ಮತ್ತೆಲ್ಲೋ ಒಂದು ಕಡೆಗೆ ಜಾತಿನ ಧರ್ಮನ ಹೆಚ್ಚು ಹೈಲೈಟ್ ಮಾಡಿದ್ದಾರಾ ಅಂತ ಅನ್ನಿಸ್ತಾ ಇದೆ. ಯಾತಕ್ಕೆ ಈ ರೀತಿ ಎಲ್ಲರೂ ಒಂದೇ ಅಂತೇಳಿ ಹೇಳುವಾಗ ನಾವು ಕಳೆದ 3-4 ವರ್ಷದಲ್ಲಿ ಅದ್ರ ಬಗ್ಗೆ ತುಂಬ ಮಾತಾಡಿದ್ದೀವಿ. ಮತ್ತು ಈ ಸಲ ಯಾತಕ್ಕೆ ಈ ಬಜೆಟಲ್ಲಿ ಅದನ್ನು ಹೈಲೈಟ್ ಮಾಡಿದ್ದಾರೆ? ನಾವು ಸಿಖ್ ಇದಕ್ಕೆ ಇಷ್ಟು ಕೊಡ್ತಾ ಇದ್ದೀವಿ, ಕ್ರೈಸ್ತ ಇದಕ್ಕೆ ಕೊಡ್ತಾ ಇದ್ದೀವಿ, ಉರ್ದು ಶಾಲೆ ಕೊಡ್ತಾ ಇದ್ದೀವಿ, ಜೈನದಕ್ಕೆ ಇಷ್ಟು ಕೊಡ್ತೀವಿ, ಎಲ್ಲ ಒಂದು ಕಡೆ ಒಂದನ್ನು ಮಿಸ್ ಮಾಡಿದ್ದಾರೆ ಅಂತ ಅನಿಸುತ್ತಲ್ವ? ಬಹುಶಃ ಅಜಿತ್ ಅದಕ್ಕೆ ನಿಮ್ಗೆ ಅರ್ಥ ಆಗ್ಬೋದು. ಒಂದು ಕಡೆಗೆ ಒಂದು ಸಣ್ಣದೆಲ್ಲೋ ಮಿಸ್ ಮಾಡಿದ್ದಾರೆ ಅಂತ ಅನಿಸುತ್ತೋ ಇಲ್ವಾ? ನಾನು ಹೇಳಿದ್ನಲ್ಲ, ಒಬ್ಬ ಭಾರತೀಯಳಾಗಿ ಒಬ್ಬ ನಾಗರಿಕಳಾಗಿ ನಂಗೆ ಅನಿಸ್ತಾ ಇದೆ. ಸಚಿವರು ಉತ್ತರ ಕೊಟ್ಟರು. ಯಾಕೆ ಸಚಿವರೇ ನಮ್ಮ ಬಜೆಟ್ ಬರ್ತಾ ಬರ್ತಾ ವಿಪರೀತ ಜಾತಿ ಆಧಾರಿತ ಆಗ್ತಾ ಇದೆ ಅಂತ? ವಾಸ್ತವಿಕತೆ ಏನಿದೆ ಅದು ನಮ್ಮ ದೇಶದಲ್ಲಿ ಭಾರತೀಯ ಸಮಾಜದಲ್ಲಿ ಸ್ಪಷ್ಟವಾಗಿದೆ. ಅದನ್ನು ಮರೆಮಾಚಿ ನಾವು ಹಿಪೋಕ್ರೆಟ್ ಆದ್ವಿ ಅಂದರೆ ಅದು ಒಂದು ರೀತಿ ಸುಂದರವಾಗಿ ನಾವು ಮಾತನಾಡ್ದಂಗೆ ಆಗುತ್ತೆ ಹೊರತು ಸಮಾಜವನ್ನು ನಾವು ಸರಿಯಾಗಿ ಅರ್ಥೈಸ್ಕೊಳ್ಳೇಬೇಕು. ನಮ್ಮ ಸಮಾಜದಲ್ಲಿ ಶೋಷಿತರಿದ್ದಾರೆ, ಹಿಂದುಳಿದವರಿದ್ದಾರೆ, ಅತ್ಯಂತ ಹಿಂದುಳಿದವರಿದ್ದಾರೆ, ಅಲ್ಪಸಂಖ್ಯಾತರಿದ್ದಾರೆ. ಇವರ ಬದುಕು ಒಂದು ರೀತಿ ವಿಚಿತ್ರವಾಗಿದೆ. ಇದು ಬ್ಯಾಂಗ್ಳೂರಲ್ಲಿರುವಂಥ ಬದುಕಲ್ಲ. ಶೋಷಿತ ವರ್ಗ ಗ್ರಾಮೀಣ ಭಾಗದಲ್ಲಿ ಇವತ್ತು ಯಾವ ಸನ್ನಿವೇಶ ಪರಿಸ್ಥಿತಿಯಲ್ಲಿದೆ, ಅವರ ಆರ್ಥಿಕ ಸ್ಥಿತಿಗತಿಗಳೇನದಾವು, ಅವರನ್ನು ಶೋಷಣೆ ಹೇಗೆ ಮಾಡ್ತಾಯಿದ್ದೀವಿ, ಅದೆಲ್ಲ ಯಾಕೆ ಬಿಡಿ. ಈ ನಮ್ಮ ಮಹಿಳೆಯರನ್ನೇ ಈ ಭಾರತೀಯ ಪುರುಷ ಪ್ರಧಾನವಾದಂಥ ಸಮಾಜ ಯಾವ ರೀತಿಯಾಗಿರ್ತಕ್ಕಂಥ ಶೋಷಣೆ ಮಾಡುತ್ತೆ, ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಸಹಿತ ಕೊಡದೇ ಇರುವಂಥ ಸಮಾಜದಲ್ಲಿ ನಾವು ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕಾದ್ರೆ ಅವ್ರ ಹೆಸರನ್ನು ಕರೆದ ಹೇಳಬೇಕಾಗುತ್ತೆ. ಆ ಕೋರ್ಟ್ನವ್ರನ್ನ ಕರಿ ಅಂತ ಹೇಳಬೇಕಾಗತ್ತೆ. ಆ ಅಂಗಿ ಹರಿದೈತೆ ನೋಡ್ರಿ, ಆ ಅಂಗಿ ಹರಿದವ್ರನ್ನ ಕರೀರಿ ಅಂತನ ಹೇಳಬೇಕಾಗತ್ತೆ. ಇಲ್ಲದೇ ಇದ್ದರೆ ನಾವು ಹಿಪೋಕ್ರೆಟ್ ಆಗ್ತೀವಿ. ವಾಸ್ತವಿಕ ಸ್ಥಿತಿಯನ್ನು ನಾವು ಗುರುತಿಸದೆ ಏನಾದರೂ ನಾವು ಸೂಪರ್ಫಿಷಿಯಲ್ ಆಗಿ ಹೋದ್ವಿ ಅಂದರೆ ಸಮಾಜದಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಾಮಾಜಿಕ ನ್ಯಾಯವನ್ನು ನೈಜವಾಗಿ ತಲುಪಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಸಹೋದರಿ ಹೇಳ್ತಕ್ಕಂಥ ಮಾತನ್ನು ಒಪ್ತೀನಿ. ನಾವೆಲ್ಲ ಆದಷ್ಟು ಮಟ್ಟಿಗೆ ಜಾತಿಯನ್ನು ದೂರ ಇಡಬೇಕು, ಧರ್ಮಗಳನ್ನು ದೂರ ಇಡಬೇಕು. ನಾವೆಲ್ಲ ಇವತ್ತು ದೇಶದಲ್ಲಿ ನೋಡ್ತಾ ಇದ್ದೀವಿ ಏನು ಆಗ್ತಾ ಇದೆ ಅಂತೇಳಿ. ನಾನು ಮೇಡಮ್ ಅವ್ರಿಗೆ ಸ್ವಲ್ಪ ಡಿಫರ್ ಆಗ್ತೀನಿ ಅದರ. ಎಕ್ಸಾಕ್ಟ್ಲಿ, ನಾನು ಅದಕ್ಕೆ ನಿಮಗೆ ಪ್ರಶ್ನೆ ಕೇಳಿದೆ. ಕಾರಣ ಏನಂತಂದರೆ ನಾನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಸೇರಿದವರು. ಪರಿಶಿಷ್ಟ ಜಾತಿ ಪಂಗಡಗಳ ಉದ್ಯಮಿದಾರರ ಸಂಘದ ಕಾರ್ಯದರ್ಶಿ. ತಾವು ಒಪ್ಕೊಳ್ತೀರಾ? ಈ ಬಡ್ಜೆಟ್ ಮಂಡಿಸುವಾಗ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡಿದ್ದೆ. 17ನೇ ತಾರೀಕು ವಿಧಾನಸೌಧದಲ್ಲಿ ನಮ್ಮ ಟ್ರೇಡ್ ಬಾಡೀಸು ಮತ್ತು ಇಂಡಸ್ಟ್ರೀಸ್ ಅಸೋಸಿಯೇಷನ್ ಒಂದು ಸಭೆ ಕರೆದಿದ್ರು. ನಾನು ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದೆ, ಸರ್ ನೀವು ಈಗಾಗಲೇ ಒಂದು 4% ಮಹಿಳಾ ಉದ್ದಿಮೆದಾರರಿಗೆ KSFCಯಿಂದ ಸಾಲ ಪಡೆಯೋಕ್ಕೆ ಕಳೆದ ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ದೀರಿ. ಅದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ 0% ಕೊಡಿ ಅಂತ ಕೇಳಿದ್ದೆ. ಕಾರಣ ಏನಂತಂದರೆ ದೇ ರಿಕ್ವೈರ್ ಎಕ್ಸ್ಟ್ರಾ ಬೂಸ್ಟ್ ಟು ಬಿಕಮ್ ಒಂದು ಸ್ಟೇಜ್ಗೆ ಬರಬೇಕು ಅನ್ನೋ ಉದ್ದೇಶ ನಾನು ಕೇಳಿದ್ದೆ. ಅದೊಂದು ಅಂದರೆ ಮಹಿಳೆಯರಿಗೆ ನಾನು ಆದ್ಯತೆ ಕೊಡಬಾರ್ದು ಅನ್ನೋ ಅಲ್ಲ. ಮಾನ್ಯ ಸಚಿವರು ಹೇಳ್ದಂಗೆ ಎಲ್ಲ ವರ್ಗದಲ್ಲೂ ಮಹಿಳೆಯರಿಗೆ ಈ ಬಡ್ಜೆಟಲ್ಲಿ ಸ್ವಲ್ಪ ಅವಕಾಶಗಳು ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು, ಹಿಂದುಳಿದವರು, ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟರೆ ತಪ್ಪೇನಿಲ್ಲ ಅಂತ ನನ್ನ ಭಾವನೆ. ಇಲ್ಲ, ಒಂದು ಮಾತು ಸಹೋದರಿಯವ್ರಿಗೆ ನಾನು ಇಷ್ಟೇ ಅರಿಕೆ ಮಾಡ್ತೀನಿ. ನೀವು ಬಜೆಟನ್ನು ದಯಮಾಡಿ ಪೂರ್ಣವಾಗಿ ನೋಡಿ.
ಈಗ ಕೃಷಿ ಕ್ಷೇತ್ರದಲ್ಲಿ 0 ಬಡ್ಡಿ ಮೇಲೆ ಸಾಲ ಕೊಡ್ತೀವಿ. ಅಲ್ಲಿ ರೈತರನ್ನು ನೀನು ಈ ಜಾತಿಯವನ ಆ ಜಾತಿಯವನ ಅಂತ ಕೇಳ್ತೇವೆ. ಈಗ MSME ಅವ್ರಿಗೆ ನಾವು ಕನ್ಸೆಷನ್ಸ್ ಕೊಡ್ತೀವಿ. ನೀವು ಯಾವ ಪಂಗಡದವ್ರು, ನೀವು ಯಾವ ರಿಸರ್ವೇಷನ್ ಕ್ಯಾಟಗರಿ ಅಂತ ಕೇಳ್ತೇವೆ. ಇವತ್ತು ಜನರಲ್ ಮೆರಿಟ್ಗೆ ಸ್ಕಾಲರ್ಶಿಪ್ಸನ್ನು ಕೊಡ್ತಾಯಿದ್ದೀವಿ, ಹಾಸ್ಟೆಲ್ಗಳನ್ನು ಕೊಡ್ತಾಯಿದ್ದೀವಿ. ನಾವು ಅಲ್ಲಿ ಅವ್ರಿಗೆ ಜಾತಿ ಮತ ಧರ್ಮ ಕೇಳ್ತಾ ಇದ್ದೀವಿ? ಇಲ್ಲ, ಜನರಲ್ ಹಾಸ್ಟೆಲ್ಸ್ ಏನಿವೆ ಅಲ್ಲಿ ಏನು ಜಾತಿ ಕೇಳಲ್ಲ. ತಾವು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ 14,061 ಕೋಟಿ, ಇಲ್ಲಿ 2,000 ಕೋಟಿ ಒಂದು ವ್ಯತ್ಯಾಸ ಆಗುತ್ತೆ. ಆದರೆ ನಮ್ಮ ಪರ್ಸೆಂಟೇಜು ನಾವು 63%. ಆದರೆ ಕೇವಲ ಕಮ್ಮಿ ಇರ್ತಕ್ಕಂಥ ಜನಕ್ಕೆ ಎಲ್ಲ ಸವಲತ್ತುಗಳನ್ನು ಕೊಡ್ತೀರಿ. ನಮ್ಮನ್ನು ಯಾಕೆ ನಾಗರಿಕರು ಅಂತ ಹೇಳಿ ನೀವು ಕನ್ಸಿಡರ್ ಮಾಡೋದಿಲ್ವಾ ಸರ್ಕಾರ? ಇದು ನಮ್ಮ ಪ್ರಶ್ನೆ. ಮೇಲ್ನೋಟಕ್ಕೆ ಸಹಜವಾಗಿಯೂ ನನಗೂ ಸಿಟ್ಟು ಬರಬೇಕು. ಆದರೆ ನೀವು ಬಜೆಟ್ನಲ್ಲಿ ಸಿದ್ದರಾಮಯ್ಯನವರ ಒಕ್ಕಣಿಕೆ ನೋಡಿದ್ರಿ. ಈಗ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ, ಕುಡಿಯೋ ನೀರು ಇವತ್ತು ಕಲುಷಿತ ಆಗಿರೋದ್ರಿಂದ ಮೇಲ್ಮೈ ಮಟ್ಟದ ನೀರು ಅಂದರೆ ನದಿ ಮೂಲ ಅದರಿಂದ ನೀರನ್ನು ಜನರಿಗೆ ಮುಟ್ಟಿಸೋದಕ್ಕೆ, ಶುದ್ಧ ನೀರು ಮುಟ್ಟಿಸೋದಕ್ಕೆ ನಮ್ಮ ಸರ್ಕಾರ ಅತ್ಯಂತ ಆದ್ಯತೆ ಮೇಲೆ ನಾವು ಕಾರ್ಯಕ್ರಮ ರೂಪಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಿ ಹ್ಯಾಸ್ ನಾಟ್ ಕ್ವಾಂಟಿಫೈಡ್. ಈಗ ಅವರು 100 ಕೋಟಿ ರೂಪಾಯಿ ಕೊಡ್ತೀನಿ ಅಥವಾ 1,000 ಕೋಟಿ ಕೊಡ್ತೀನಿ ಅಥವಾ 10,000 ಕೋಟಿ ಕೊಡ್ತೀನಿ ಅಂದಿದ್ರೆ ಕ್ವಾಂಟಿಫಿಕೇಷನ್ ಆಗ್ತಾಯಿತ್ತು. ಅವಾಗ ನಾನು ಹಿಂಗೆ ಕಂಪೇರ್ ಮಾಡ್ಕೋಬೋದಾಗಿತ್ತು. ಅತ್ಯಂತ ಹೆಚ್ಚಿನ ಆದ್ಯತೆ ಕೊಡ್ತೀನಿ ಅಂತ ಹೇಳುವಾಗ ಕೇಂದ್ರ ಸರ್ಕಾರದಿಂದ ಎಷ್ಟು ಬರ್ಬೋದು, ಸಾಲ ಎಷ್ಟು ಪಡ್ಕೊಳ್ಬೋದು, ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಚಿಂತನೆಗಳನ್ನು ಅವರು ಅದರಲ್ಲಿ ಹರಿಬಿಟ್ಟಿದ್ದಾರೆ. ಆದ್ದರಿಂದ ನಾನು ಒಂದು ಅಪೇಕ್ಷೆ ಮಾಡ್ತೀನಿ, ಹಾಗೂ ಸಿದ್ದರಾಮಯ್ಯನವರು ಆ ನ್ಯಾಯ ಕೊಡ್ತಾರೆ. ನಮ್ಮ ಗ್ರಾಮೀಣ ಜನರಿಗೆ ಯಾವುದೇ ಕಾರಣಕ್ಕೆ ಅನ್ಯಾಯ ಆಗದ ಹಾಗೆ ನಾವು ಈ ಬಜೆಟ್ ಮುಖಾಂತರ ಹಣ ಪಡ್ಕೋತೀವಿ. ಅಲ್ಲ, 70 ವರ್ಷಗಳಾದರೂ ಕೂಡ ಈ ಅಸಮಾನತೆ ಮುಂದುವರಿತಾ ಇದಲ್ಲ ಅಂತೇಳಿ ತಮ್ಮ ಗಮನ ಸೆಳೆಯೋ ಮಾತಿದು. ಇದೆ, ನಾವು ಸಂಪೂರ್ಣವಾಗಿ ಅಲ್ಲಿಗೆ ಎಳೆಯೋದಿಲ್ಲ. ಬೆಂಗಳೂರಿನಲ್ಲಿ ಫ್ಲೈಓವರ್ಗೆ ಹೇಗೆ ನಾವು ಬಿಚ್ಚು ಮನಸ್ಸಿನಿಂದ ಒಮ್ಮೆಲೆ ಖರ್ಚು ಮಾಡ್ತೇವೋ ಹಾಗೆ ಅಷ್ಟೇ ಗಂಭೀರವಾಗಿ ನಾವು ಗ್ರಾಮೀಣ ರಸ್ತೆಗಳಿಗೆ ಖರ್ಚು ಮಾಡೋದಕ್ಕೆ ಮುಂದೆ ನೋಡ್ತಿರ್ತೀವಿ ಅಥವಾ ಕಡಿಮೆ ಕೊಡ್ತಿರ್ತೀವಿ. ಅದು ನಮ್ಮ ಮಾನಸಿಕ ಸ್ಥಿತಿ. ಆದಾಗ್ಯೂ ನಮ್ಮ ಸದ್ಯದ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರು ಗ್ರಾಮೀಣ ಜನರ ಪಕ್ಷಪಾತಿಗಳು, ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸವಲತ್ತನ್ನು ಕೊಡ್ತಾರೆ. ಆದರೂ ಕೂಡ ರೈತ ತೃಪ್ತಿಯ ಆಗೋದಿಲ್ಲ ಅನ್ನೋ ಮಾತನ್ನ ತಾವು ಗಮನಿಸ್ಬೇಕಂತೇಳಿ ನಾನು ವಿನಂತಿ ಮಾಡ್ತೀನಿ. ಆದಷ್ಟು ತೃಪ್ತಿಪಡಿಸೋದಕ್ಕೆ ಏನು ಮಾನವೀಯ ಸಾಧ್ಯತೆಗಳೋ ಅದನ್ನ ಪ್ರಯತ್ನ ಮಾಡ್ತೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.